ಅದನ್ನು ನಾನು ನೋಡಿದೆ. ಅದನ್ನು ಮೊನ್ನೆ ನನಗೆ ನಮ್ಮ ಕೊಲೀಗ್ಸ್ ಯಾರೋ ಹಿಂಗೆ ಮಾತಾಡಿದಾಗ ಹೇಳ್ತಾ ಇದ್ರು. ಯಾಕೆಂದರೆ ನಾವು ಡಿಸೆಂಬರ್ ಎಂಡ್ ಒಳಗೆ ಅಂಥೇಳಿ ಮಾತುಕತೆ ಜನರಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮತ್ತು ಹೊರಗಡೆ ನಾವು ಮಾಹಿತಿಯನ್ನು ನಮ್ಮ ಸರ್ಕಾರದಿಂದ ಕೊಟ್ಟಿರೋದ್ರಿಂದ ಈಗ ನಾಳೆ ಏನಾಗುತ್ತೆ ನೋಡಿಬಿಟ್ಟು ಅದನ್ನು ಚರ್ಚೆ ಏನು ಮಾಡ್ತಾರೆ ಅದು ಮಾಡೋದು ಒಳ್ಳೆಯದು. ಜಾತಿಗಣತಿ ಮೇಲೆ ತುಂಬ ಇಲ್ಲಾಂದರೆ ಏನಾಗುತ್ತೆ, ನಾನು ಇನ್ನೊಂದು ಆರ್ಟಿಕಲ್ ನೋಡಿದೆ, ಅದು ಲೀಕ್ ಆಗಿದೆ ಮತ್ತು ಅದು ಬೇರೆ ಬೇರೆ ಮಾತುಗಳಿಗೆ ಹೊಟ್ಟೋಗ್ಬಿಡುತ್ತೆ. ಬಟ್ ಜಾತಿಗಣತಿ ಒಂದೇನೆಂದರೆ ಇದನ್ನು ಎಲ್ಲ ವರ್ಗದ ಸಮಾನತೆಯನ್ನು ನೋಡೋದಕ್ಕೆ ನಿಟ್ಟಿನ ಮೇಲೆ ನೋಡಬೇಕೇ ಹೊತ್ತು ರಾಜಕಾರಣಕ್ಕೆ ನೀವು ತಗೊಳ್ಬಾರ್ದು. ಈಗ ಸಮಾನತೆ ಬರಬೇಕು ಅಂತ ಹೇಳಿದಾಗ ಜಾತಿಗಣತಿ ನೋಡಿ ಲೆಕ್ಕ ಮಾಡೋದು ಒಳ್ಳೆಯದು ಅನ್ನೋದು ನಿಟ್ಟಿನ ಮೇಲೇ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮುಂತರಬೇಕು ಅಂಥೇಳಿ. ಆವಾಗ ಬೇರೆ ವರ್ಗದವ್ರು ಇಲ್ಲ ಬೇಡ ಬೇಕು ಅಂಥೇಳಿ ಆ ಚರ್ಚೆ ನೋಡೋಣ ನಾಳೆ ಏನಾಗ್ತದೆ ನೋಡ್ಬಿಟ್ಟು ಕ್ಯಾಬಿನೆಟ್ ಅದನ್ನೇ ನಾ ಹೇಳ್ತಾರೆ. ರಾಹುಲ್ ಗಾಂಧಿಯವರು ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಮಾಡಬೇಕು ಅಂಥೇಳಿ ಘೋಷಣೆನೂ ಕೂಡ ನಾವು MP ಚುನಾವಣೆ ಸಂದರ್ಭದಲ್ಲೆಲ್ಲ ನಾವು ಮಾಡ್ತೀವಿ ಅಂತೇಳಿ ಅವ್ರು ಹೇಳಿರೋದ್ರಿಂದ ಅದಕ್ಕೆ ಬದ್ಧವಾಗಿರೋದು ಒಳ್ಳೆಯದು, ಬದ್ಧವಾಗಿರಬೇಕಾಗತ್ತೆ. ಬೇರೆಯವ್ರು ಏನು ಹೇಳ್ತಾರೆ ಅಂಥೇಳಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡು ಮತ್ತು ರಾಹುಲ್ ಗಾಂಧಿಯವರಲ್ಲಿಂದ ಮಾತಾಡಿರೋದ್ರಿಂದ ಜಾತಿಗಣತಿ ಬರಬೇಕು, ಚರ್ಚೆ ಆಗಬೇಕು, ಪ್ರೋಸೆಸ್ ಕಾನ್ಸ್ ನಡಿಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನ ಸರಿಪಡಿಸ್ಬೇಕು ಅಷ್ಟೇ. ನಾನು ಇದು ಜಾತಿಗಣತಿ ಇದು ಬಂದ ತಕ್ಷಣ ಇದೇ ಸರಿ ಅದೇ ಸರಿ ಅನ್ನೋದು ಆ ಚರ್ಚೆ ಸ್ಟಾರ್ಟ್ ಆಗಬೇಕಲ್ಲ, ಅದು ಆಗೋದು ಒಳ್ಳೆಯದು ಅಂಥೇಳಿ ನನ್ನ ಅನಿಸಿಕೆ.